ನೀವು ನನ್ನ ಕರಿತಿದ್ರು ನಾನು ಹಾಗೆ ಹೊರಟೋದೆ. ನಿಮಗೆ ಅವಮಾನ ಮಾಡಿದಾಗಾಯ್ತು, ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಆರ್ಯ, ನಾನು ಮನಸ್ಸಿಗೆ ಹಚ್ಕೊಂಡಿಲ್ಲ. ಆದರೂ ನಿನಗೆ ಅವಮಾನ ಆಗಿದೆ ಅಂತ ಯಾಕೆ ಅನ್ನಿಸ್ತಾ ಇದೆ? ಆಗಲೇ ನಿನ್ನ ಸಿಟ್ಟನ್ನು ಬೇಜಾರನ್ನು ನೋಡಿ ನನಗೆ ಚಿಂತೆ ಆಗಲಿಲ್ಲ ಆರ್ಯ. ಆ್ಯಕ್ಚುಲಿ ಖುಷಿ ಆಯಿತು. ನೀನು ಜಿನಿಯನ್ನಾಗಿ ಒಬ್ಬರ ಮೇಲೆ ಕೋಪ ಮಾಡಿಕೊಂಡು ನಿನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಂಡು ಎಷ್ಟು ದಿನ ಆಗಿತ್ತು ಆರ್ಯ? ನಿನ್ನ ಮನಸ್ಸಿನಲ್ಲಿ ಇನ್ನೂ ಸಿಟ್ಟು, ಚಡಪಡಿಕೆ, ಸಣ್ಣ ಪುಟ್ಟ ಜಗಳಗಳಿಗೆ ಜಾಗ ಇದೆ ಅಂತ ಅರ್ಥ ಆಯಿತು. ಆ ಹುಡುಗಿಗೆ ಥ್ಯಾಂಕ್ಸ್ ಹೇಳಬೇಕು ಆರ್ಯ. ಇಷ್ಟು ವರ್ಷ ಈ ಮನೆಗೋಸ್ಕರ ದುಡ್ದಿದ್ಯಾ. ನಿನ್ನ ಬಗ್ಗೆ ಯಾವತ್ತಾದರೂ ಕಾಳಜಿ ತಗೊಂಡಿದ್ಯಾ? ಫ್ರೀಯಾಗಿ ನಗ್ನಗ್ತಾ ಮಾತಾಡ್ತಿರೋದು ನೋಡಿ ಎಷ್ಟು ದಿವಸಗಳಾಗಿತ್ತು. ಅದನ್ನು ಈ ಹುಡುಗಿ ಮತ್ತೆ ವಾಪಸ್ ತಗೊಂಡು ಬಂದಿದ್ದಾಳೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗೇನಿಲ್ಲಮ್ಮ. ಯಾಕಿಲ್ಲ? ಕತೆಗಳಲ್ಲಿ ಓದ್ತಿರ್ಲಿಲ್ವಾ? ದೇವತೆಗಳು ಬಂದು ವರ ಕೊಟ್ಟ ತಕ್ಷಣ ರಾಜ್ಕುಮಾರ ಜೀವನದಲ್ಲಿ ರಾಜ್ಕುಮಾರಿ ಬರ್ತಿದ್ಲು ಅಂತ. ಅಂಥದ್ದೆಲ್ಲ ಯಾವ ರಾಜ್ಕುಮಾರಿನೂ ಬರಲ್ಲಮ್ಮ. ರಾಜ್ಕುಮಾರಿ ಅಂದರೆ ಕತೆಗಳಲ್ಲಿ ಬರೋ ಹಾಗಲ್ಲ. ರಾಜ್ಕುಮಾರಿಯರು ನಿಜ ಜೀವನದಲ್ಲಿ ಅತಿ ಸಿಂಪಲ್ ಆಗಿರ್ತಾರೆ. ಆರ್ಯ, ನಾನು ಅನುನ ಭೇಟಿಯಾಗಬೇಕು. ಅಮ್ಮ, ನಿಮಗೆ ಟೈಮ್ ಇದ್ದಾಗ ಈ ಆರ್ಟಿಕಲ್ ಓದಿ, ತುಂಬ ಚೆನ್ನಾಗಿದೆ. ಅಮ್ಮ, ಈ ಅಡುಗೆ ನೀವು ಮಾಡಿದ್ದ? ನೀವು ಮಾಡೋ ಸಾಮಾನ್ಯ ಅಡುಗೆ ಕೂಡ ಹಬ್ಬದ ಊಟನೇ. ನಿಮ್ಮ ಕೈ ರುಚಿಗೆ ಸಾಟಿ ಇನ್ನೇನೂ ಇಲ್ಲಮ್ಮ. ಬ್ರೋಯಿನ್ಲಾ, ಯು ಮಸ್ಟ್ ಟ್ರೈ ಆರ್ಗ್ಯಾನಿಕ್. ದೇಹಕ್ಕೆ ತುಂಬಾ ಒಳ್ಳೇದು. ಯಾವಾಗಲೂ ಇದನ್ನೇ ತಿಂತಾ ಇದ್ರೆ ದೇಹಕ್ಕೆ ಶಕ್ತಿ ಎಲ್ಲಿಂದ ಬರಬೇಕು? ಮನೇಲಿ ಇಷ್ಟೆಲ್ಲ ಅಡುಗೆ ಮಾಡಿರ್ಬೇಕಾದ್ರೆ ನಿನ್ನ ಡಯಟ್ನ ಸ್ವಲ್ಪ ಸೈಡ್ಗೆ ಇಡ್ಬೋದಲ್ಲ ಮಾನ್ಸಿ? ಇನ್ನು ನಮ್ಮ ಮಾಮಿನ್ಲಾ ಏನು ಹೇಳಿಲ್ವಲ್ಲ ಅಂತ ಕಾಯ್ತಿದ್ದೆ. ಥ್ಯಾಂಕ್ ಯು ಮಾಮಿನ್ಲಾ. ನಿಮ್ಗೇನು ಕ್ರಿಟಿಸೈಸ್ ಮಾಡದೆ ಇರೋಕೆ ಆಗಲ್ಲ ಅಲ್ವಾ? ಬ್ರೋಯಿನ್ಲಾ, ಐ ಆಮ್ ಡ್ಯಾಮ್ ಶ್ಯೂರ್ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲ, ಪರವಾಗಿಲ್ಲ, ನನಗಿದೆ ಸಾಕು. ಓ ಸರಿ ಬಿಡಿ. ಅಡುಗೆ ತುಂಬಾನೇ ಉಳಿದಿದೆ, ಏನ್ ಮಾಡೋದು ಇವಾಗ? ಅದನ್ನೇನ್ ಕೇಳ್ತೀಯಾ, ಬಿಸಾಕು. ಹಾ ಗೋಪಿ, ಪ್ರತಿದಿನ ಹೀಗೆ ಊಟ ಉಳಿಯುತ್ತೆ ಆರ್ಯ. ಇನ್ಮೇಲೆ ಉಳಿದದ್ದನ್ನು ದಯವಿಟ್ಟು ಬಿಸಾಕ್ಬೇಡಿ. ಗೋಪಿ ಸರ್, ಕೆಲಸದವ್ರದ್ದೆಲ್ಲ ಊಟ ಆಯ್ತಾ ಕೇಳು. ಹಾಗಿದ್ರೆ ಮನೆಗೆ ತೊಗೊಂಡು ಹೋಗ್ತಾರೆ ಕೇಳು. ತೊಗೊಂಡು ಹೋಗಾದ್ಮೇಲೆ ಉಳಿದ್ರೆ ವರ್ಧನ್ ಟ್ರಸ್ಟ್ಗೆ ಫೋನ್ ಮಾಡು. ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಬ್ರೋಯಿನ್ಲಾ, ಜಸ್ಟ್ ಒಬ್ರಿಗೋ ಇಬ್ರಿಗೋ ಆಗೋಷ್ಟು ಉಳಿಯತ್ತೆ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಬೇಕು? ಪ್ರಪಂಚದಲ್ಲಿ ಅನಾರೋಗ್ಯದಿಂದ ಸಾಯೋರ ಸಂಖ್ಯೆಗಿಂತ ಹೊಟ್ಟೆ ಹಸಿವಿನಿಂದ ಸಾಯೋರ ಸಂಖ್ಯೆ ಹೆಚ್ಚು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ಹೇಳುತ್ತೆ. ಅದಕ್ಕೆ ನಮ್ಮ ಹೊಟ್ಟೆ ತುಂಬಾದ್ಮೇಲೆ ಒಬ್ರಿಗೋ ಇಬ್ಬರಿಗೋ ಸಾಕಾಗೋಷ್ಟು ಅನ್ನ ನಮಗೆ ತುಂಬ ಕಡಿಮೆ ಅನ್ನಿಸ್ಬೋದು. ಆದರೆ ಯಾರಿಗೂ ಗೊತ್ತು, ಅದಿವತ್ತು ಒಬ್ಬರ ಜೀವನನೇ ಉಳಿಸ್ಬೋದು. ಗೋಪಿ, ನಾನು ಹೇಳಿದ ಕೆಲಸ ಮಾಡು. ಅಮ್ಮನ ಕೈ ರುಚಿ ತಿನ್ನೋ ಭಾಗ್ಯ ಯಾರಿಗ್ಯಾರಿಗಿದೆ ಅವ್ರಿಗೆಲ್ಲ ಊಟ ಸಿಗಲಿ.
ಅತ್ಗೆ ಅತ್ಗೆ ಆರ್ಯ, ಅನು ಮದುವೆ ವಿಷಯ ಮಾತಾಡಕ್ಕೆ ಹೋಗಿದ್ಯಲ್ಲ, ಏನಾಯ್ತು? ಅವಳಿಗೆ ತಿಳಿಸಿ ಹೇಳೋ ಕೆಲಸ ಮಾತ್ರ ನಂತು. ಇದ್ದಿದ್ದೆಲ್ಲ ಅವ್ರಿಗೆ ಬಿಟ್ಟಿತ್ತು. ನನ್ನ ಮಾತುಕತೆ ಕರ್ತವ್ಯ ಮುಗಿದಿದೆ. ಅನು, ನಿಮ್ಮ ಅಪ್ಪ ಇನ್ನೂ ಬರ್ಲಿಲ್ವಲ್ಲೇ? ಬರ್ಬೋದೇನೋ ಅಮ್ಮ, ನಾನು ಹೊರಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಡಬ್ಬಿ ತಗೊಂಡಿದ್ದೀನಮ್ಮ. ಬರೀ ಅವಲಕ್ಕಿನ? ಇಲ್ಲ ಅಮ್ಮ, ಎಣ್ಣೆ, ಉಪ್ಪು, ಖಾರ ಎಲ್ಲ ತಗೊಂಡಿದ್ದೀನಿ. ನಂಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಸರಿನಮ್ಮ. ಸರಿ, ಬಾಯ್ ಅಮ್ಮ. ಹುಷಾರು. ಯಜಮಾನ್ರೆ ನಮಸ್ಕಾರ. ಏನು ನಿಂತ್ಕೊಂಡ್ಬಿಟ್ಟೆ? ಬಂದದ್ದೇ ಲೇಟು, ಹೋಗಿ ಕೆಲಸ ಶುರು ಮಾಡು. ಯಜಮಾನ್ರೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಯಾವ ದುಡ್ಡಪ್ಪ? ನಾನು ನಿನಗೆ ಕೊಡ್ಬೇಕಾಗಿರೋದು? ಸಾಲವಾಗಿ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಸಾಲನ? ಮಾನ ಮರ್ಯಾದೆನ ಎಲ್ಲಿಟ್ಟು ಬರ್ತೀರಪ್ಪ ನೀವು? ಈ ಅಂಗಡಿ ಅಡ ಇಟ್ಟಂಗೆ ಅದನ್ನೂ ಎಲ್ಲಾದ್ರೂ ಇಟ್ಟು ಬರ್ತೀರಾ ಹೆಂಗೆ? ಈಗಾಗಲೇ ಕೊಟ್ಟಿರೋ ಸಾಲಕ್ಕೆ ಗತಿ ಇಲ್ಲ. ಅದೇ ಹಂಗೆ ನಿನ್ ಮುಖ ಇಟ್ಕೊಂಡು ಬಂದು ನನ್ನ ಹತ್ರ ಸಾಲ ಕೇಳ್ತೀಯೋ ಗೊತ್ತಿಲ್ಲ. ಮನೆಯಲ್ಲಿ ಸ್ವಲ್ಪ ಇಕ್ಕಟ್ಟು, ಸಂಬಳದಲ್ಲಿ ಹಿಡ್ಕೊಳ್ಳಿ. ನಿನ್ನ ಸಂಬಳನ ಪೂರ್ತಿ ಇಟ್ಕೋಬೇಕು ನಾನು. ಹಾಗೆ ನೋಡಿದ್ರೆ ಅಲ್ಲಯ್ಯ, ಇದು ಯಾವ ಕೆಲ್ಸಕ್ಕೆ ಬಾರ ಸ್ವಾಭಿಮಾನ? ಈ ತರ ಬಂದು ನನ್ನ ಹತ್ರ ದುಡ್ಡು ಕೇಳ್ತೀಯಲ್ಲ? ಆ ಪುಣ್ಯಾತ್ಮ ರಘುಪತಿ ಅರಸು ನಿಮಗ್ ಸಹಾಯ ಮಾಡ್ತೀನಿ ಅಂದ್ರೂ ಕೇಳ್ತಿಲ್ವಲ್ಲ ನೀವು? ಅವ್ರ ಬಗ್ಗೆ ಯಾಕೆ ಮಾತು ಯಜಮಾನ್ರೆ? ಯಾಕೆ ಅಂದ್ರೆ ನೀನು ಅವ್ರ ಮಾತು ಕೇಳ್ತಿಲ್ವಲ್ಲಪ್ಪ.